ಹಲೋ, ಗುಡ್ ಮಾರ್ನಿಂಗ್ ಅಲ್ಲ ಶುಭೋದಯ. ಇವತ್ತು ನಮ್ಮ ಊರಿಗೆ ಬಂದಿದ್ದೋ, ಸೊ ಹಾಗೆ ತೋಟ ನೋಡೋಣ ಅಂತ ಬಂದಿದ್ದೀವಿ. ಹಲೋ, ನೋಡಿ ಎಷ್ಟು ಕಾಯಿ ಬಿದ್ದಿದೆ. ತೆಂಗಿನ ಮರದಿಂದ ಕಾಯಿ ಬಿದ್ದಿದೆ. ಸೊ ಮಾವಿನ ಮರದಲ್ಲಿ ಮಾವಿನ ಹಣ್ಣು ಕಿತ್ಕೊಂಡು ಹೋಗೋಕ್ಕೆ ಅಂತ ಬಂದ್ವಿ. ಕಿತ್ಕೊಂಡು ಹೋಗದೆ ಬೇಜಾರು ವೇಸ್ಟ್ ಆಗುತ್ತಲ್ವಾ. ಸೊ ಬನ್ನಿ ಅಂತ ತೋರಿಸ್ತೀನಿ. ಕಟ್ ಮಾಡಿ ನೋಡಿ, ಅಲ್ಲಿ ನಮ್ಮ ಆಂಟಿ ಮರ ಹತ್ಬಿಟ್ಟು ಮಾವಿನ ಹಣ್ಣ ಕೀಳ್ತಾ ಇದ್ದಾರೆ. ನನ್ನ ತಂಗಿ ರೋಟರಿನ ಕೊಡ್ತಾ ಇದ್ದಾಳೆ ಕೀಳಕ್ಕೆ. ನೋಡಿ, ಮರ ಹತ್ತಿದ್ದಾರೆ. ಅದು ತೋರಿಸ್ತಿದ್ದೀವಿ. ಮಶ್ರೂಮ್ ಇರೋದಿಲ್ಲ ಅಂತ ತಿನ್ನಬಾರ್ದು ಅಂತ ಹೇಳಿ ಅಲ್ಲಿ ಸ್ಕೂಲ್ ಸ್ಟಾರ್ಟ್. ಇದು ನಮ್ಮ ಅಜ್ಜಿ ತಿನ್ನಬಾರ್ದು ಅಂತ ಹೇಳ್ತಿದ್ದಾರೆ. ಸಿಕ್ಕಿತ್ತು ತಿನ್ನಬಾರ್ದು ಅಂತ ಹೇಳ್ತಾರೆ. ಸೊ ಬೇಡ, ಬಿಸಾಕ್ಬಿಡೋಣ. ಬನ್ನಿ ಮಾವಿನ ಹಣ್ಣು ಕೀಳೋದು ಹೆಂಗೆ ಅಂತ ತೋರಿಸ್ತೀನಿ. ಮರ ಹತ್ಬಿಟ್ಟಿದ್ದಾರೆ. ನಮ್ಮಮ್ಮ ಮರದ ಮೇಲೆ ಹತ್ತಿ ಮಾವಿನ ಹಣ್ಣು ಕೀಳಕ್ಕೆ ಹೋಗ್ತಿದ್ದಾರೆ. ನೋಡಿ, ನಮ್ಮ ಅಜ್ಜಿ ಇಲ್ಲಿ ಸುಮ್ಮನೆ ಕೂತಿದ್ರು. ಅವ್ರಿಗೆ ಸುಸ್ತಾಗ್ತಿತ್ತು ಅಂತ ಇಲ್ಲೇ ಸುಮ್ಮನೆ ಕೂತಿದ್ದಾರೆ. ನೋಡಿ, ಇದು ಕಾಯಿ ಸಿಕ್ಕಿದೆ. ಹಣ್ಣು ಇನ್ನೇನೋ ನಮ್ಮ ಮಮ್ಮಿ ಬೀಳಿಸ್ತಿದ್ದಾರೆ. ಇದು ಕಾಯಿ. ಮುಖ ಮಾತ್ರ ಕಾಣಬೇಕು. ಹಾಯ್ ಫ್ರೆಂಡ್ಸ್, ನೋಡಿ ಮಾವಿನ ತಿಂತಾ ಇದ್ದಾರೆ. ಇನ್ನೂ ಸಿಕ್ಕಿಲ್ಲ ಜಾಸ್ತಿ. ಒಂದು 3-4 ಸಿಕ್ಕಿದೆ. ಇದನ್ನ ಅಕ್ಕಿ ಡಬ್ಬಲ್ದೊಳಗೆ ಹಿಡ್ದೇ ಇದ್ರೆ 1 ವೀಕು 1-2 ಡೇಸ್ ಇದ್ರೆ ಫುಲ್ ಹಣ್ಣಾಗಿ ಹೋಗ್ಬಿಡುತ್ತೆ. ನೋಡ್ತಾ ಇರಿ, ಇನ್ನು ಕಿಳ್ತೀವಿ. ನೋಡಿ, ಎಷ್ಟು ಮಾವಿನ ಕಾಯಿ ಕಿತ್ತಿದ್ದೀವಿ. ಇದನ್ನು ಅಕ್ಕಿ ಡಬ್ಬೊಳಗೆ ಇರುತ್ತೆ, ಹಣ್ಣಾಗುತ್ತೆ. ಸೊ ಓಕೆ ಫ್ರೆಂಡ್ಸ್, ಬಾಯ್. ನಾನು ಇನ್ನು ಮನೆಗೆ ಹೋಗ್ತಿದ್ದೀವಿ. ಎಲ್ಲ ಮುಗೀತು ಕಿತ್ಕೊಂಡು. ಸೊ ನಾನು ಮನೆಗೆ ಹೋಗ್ತಿದ್ದೀವಿ. ಬಾಯ್, ಸಿ ಯು.